ವಿಶಸ್ ನನಗೆ ಬೇಕು. ಈ ಪಿಕ್ಚರು ನನಗೆ ಮತ್ತೊಂದು ಜೀವನದ ಮೈಲಿಗೆಲ್ಲ ಆಗಬೇಕು. ಯಾಕಂದರೆ ಈ ಪಿಕ್ಚರು ಯಾವ ಭಾಗದಲ್ಲೂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಪಿಕ್ಚರು. ಪ್ಲಸ್ ನನಗೆ ತುಂಬ ದೊಡ್ಡ ಮಟ್ಟದ ಲೈಫ್ ಸಿಗುತ್ತೆ ಈ ಪಿಕ್ಚರಿಂದ. ಈ ಪಿಕ್ಚರ್ ಪ್ಲಾನಿಂಗು ಕೂಡ ಇವತ್ತು ಬಹಳ ಖುಷಿ. ಯಾಕಂದ್ರೆ ಯಾವ ಪಿಕ್ಚರ್ ಅಪೋಸಿಷನ್ ಇಲ್ಲ. ಅಂದ್ರೆ ಕನ್ನಡ ಪಿಕ್ಚರ್ ಇದ್ರೆ ಅಪೋಸಿಷನ್ ಆಗಲ್ಲ, ತೆಲುಗು ಪಿಕ್ಚರ್ಸ್, ತಮಿಳ್ ಪಿಕ್ಚರ್ಸ್ ಇಲ್ಲ. ಬಟ್ ಕನ್ನಡದಾಗಿ ತಮಿಳ್ ಪಿಕ್ಚರ್ ಅಪೋಸಿಷನ್ ಆಯಿತು. ಸೊ ಅದೊಂದು ಭಯ ಅಷ್ಟೇ. ಥಿಯೇಟರ್ಸ್ಗೆ ನಮ್ಮ ಪ್ರೊಡ್ಯೂಸರೇ ರಿಲೀಸ್ ಮಾಡ್ತಾ ಇರೋದ್ರಿಂದ ಈ ಸಲ ಡಿಸ್ಟ್ರಿಬ್ಯೂಟರ್ ಕೂಡ ಆಗ್ತಾ ಇದ್ದಾರೆ. ಒಳ್ಳೊಳ್ಳೆ ಥಿಯೇಟರ್ ಸಿಕ್ಕಿದೆ. ಬಟ್ ಲಾಂಗ್ ರನ್ ಥಿಯೇಟರ್ಸು ಬರ್ಸ್ಕೊಳ್ಳಿ, ಎಲ್ಲ ಕಡೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಪಿಕ್ಚರ್ ಚೆನ್ನಾಗಿ ಹೋದ್ರೆ ಅದು ಎಲ್ಲ ಥಿಯೇಟರ್ಸ್ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಯೂಶಲ್ ಆಗಿ ನಮ್ಮ ಪಿಕ್ಚರ್ ಚೆನ್ನಾಗಿ ಹೋಗಿ 6ನೇ ತಾರೀಕು ದೊಡ್ಡ ಪಿಕ್ಚರ್ ಬಂತು ಅಂದ್ರೆ ಇದನ್ನೆಲ್ಲ ಕಿತ್ತಾಕಿ ಅದಕ್ಕೆ ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಳ್ಳೊಳ್ಳೆ ಥಿಯೇಟರ್ಸೇ ಸಿಕ್ಕಿದೆ. ಪ್ಲಸ್ ಆಲ್ಮೋಸ್ಟ್ ಆಲ್ ಮಾಲ್ಸಲ್ಲಿ ಕವರ್ ಮಾಡಿದ್ದಾರೆ. ಅದು ಒಳ್ಳೆ ಡೆವಲಪ್ಮೆಂಟ್ ಕೂಡ. ಯಾಕಂದ್ರೆ ಮಾಲಲ್ಲಿ ಕನ್ನಡ ಫಿಲಮ್ಸ್ ಅಂತಂದ್ರೆ ಮಾರ್ನಿಂಗ್ ಶೋ ಕೊಡ್ತಾರೆ. ಮಾರ್ನಿಂಗ್ ಶೋಗೆ ಒಂದು 5-10 ಮೆಂಬರ್ಸ್ ಬರ್ತಾರೆ. ಅದು ಅವ್ರು ಬಂದು ಸಿನಿಮಾ ನೋಡಲ್ಲ, ಬೇರೆ ಏನಕ್ಕೋ ಬಂದಿರ್ತಾರೆ. ಸೊ ಬಟ್ ಸ್ಟಿಲ್ ಅವ್ರೆ ನಮಗೆ ಮ್ಯಾಟ್ನಿ ಶೋಗೆ ಅಂತ ಇದಕ್ಕೆಲ್ಲ ಬಂದಾಗ ನಮಗೆ ಹೆಲ್ಪ್ ಆಗೋಂಥ ಶೋಸ್ಗಳನ್ನ ಅವ್ರು ಹಿಡಿದಿದ್ದಾರೆ. ಅದು ನಿಜವಾಗ್ಲೂ ಅವರು ಪರ್ಸನಲ್ ಆಗಿ ಪಿಕ್ಚರ್ಗಿರೋ ಟಾಕಿನ ಮೇಲಾಗಿ ಅವ್ರಿಗೆ ಒಳ್ಳೆ ಪರ್ಸನಲ್ ರಿಲೇಶನ್ಶಿಪ್ ಇದೆ PVR ಜೊತೆ ಮತ್ತೆ ಮಾಲ್ಸ್ ಜೊತೆ. ಅದೊಂದು ತುಂಬಾ ವೆರಿ ಗುಡ್ ಡೆವಲಪ್ಮೆಂಟ್. ನಮಸ್ಕಾರ. ಯಾವುದು ಒಂದು ಚಿತ್ರ ಶುರುವಾಗ ಕೆಲವು ಚಿತ್ರ ಒಳ್ಳೆ ದೊಡ್ಡ ಹೈಪಲ್ಲಿ ಪಬ್ಲಿಸಿಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಹೋಗ್ತಾ ಹೋಗ್ತಾ ಫೇಡ್ ಆಗ್ತಾ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಗೋವಿಂದ ನಮ್ಮ ಚಿತ್ರ ಶುರುವಾದಾಗ ಯಾವ ಸುದ್ದಿನೂ ಮಾಡಿಲ್ಲ, ಹಂಗೆ ಹೋಗ್ತಾ ಹೋಗ್ತಾ ಬೆಳೀತಾ ಹೋಗ್ತಾ ಇದೆ. ಆಕ್ಚುಲಿ ಅದಕ್ಕೆ ನೀವು ಕಾರಣರು. ಚೆನ್ನಾಗಿ ಒಂದು ಚಿತ್ರ ಏನಾದರೂ ಒಂದು ಪ್ಲಸ್ ಪಾಯಿಂಟ್ ಇದ್ದ ತಕ್ಷಣ ಅದನ್ನ ಎತ್ತಿ ಹಿಡಿದಿರ. ಸೊ ಯಾವುದು ಒಂದು ಚಿತ್ರ ಒಳ್ಳೆ ಚಿತ್ರ ಬರುವಾಗ ಅದು ಒಳ್ಳೆ ಲಕ್ಷಣಗಳನ್ನು ತೋರಿಸ್ತಾ ಇದೆ ಅಂತ. ಸೊ ಈ ಚಿತ್ರ ತೋರಿಸ್ತಾ ಇದೆ ಅಂದ್ರೆ ಎಲ್ಲ ಕಡೆ ಟಾಕ್ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ. ಸೊ ಇದು ಹೀಗಾದಾಗ ಎಲ್ರಿಗೆ, ನಮ್ಮ ತಂಡಕ್ಕೆ ನಿಜ ತುಂಬಾ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ನನಗೊಂದು ಸ್ವಲ್ಪ ಬೇಸರದ ವಿಷಯ ಇಷ್ಟೇ. ನಮ್ಮ ಯೂಟ್ಯೂಬ್ ಅಲ್ಲಿ ಜೋರಾಗಿ ಹೋಗ್ತಾ ಇದೆ, ಯಾರ ಅಡಲ್ಟ್ ಕಂಟೆಂಟ್ ಇದೆ ಅಂತ ಫ್ಲಾಗ್ ಮಾಡಿದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಅಡಲ್ಟ್ ಕಂಟೆಂಟ್ ಇದ್ದ ತಕ್ಷಣ ಇದನ್ನ ಟೋಟಲ್ ಬ್ಲಾಕ್ ಮಾಡಿ ಬರೀ ಸೈನ್ ಇನ್ ಮಾಡಿ ಅದರಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ಮೆಂಬರ್ಸ್ ಆಗಿದ್ರೆ ಮಾತ್ರ ಒಳಗೆ ಹೋಗೋ ತರ ಮಾಡಿದ್ದಾರೆ. ಬಟ್ ಯಾರು ಏನಕ್ಕೆ ಮಾಡ್ತಾರ ಗೊತ್ತಿಲ್ಲ. ಒಂದ ಹೊಟ್ಟೆ ಉರಿ ಆಗ್ಬೋದು ಅಥವಾ ಬೇರೆ ಏನೋ ಕಾರಣ ಇರ್ಬೋದು. ಬಟ್ ಪ್ರತಿಯೊಂದು ಯಾವುದೋ ಒಂದು ದೊಡ್ಡ ಪವರಿಗೆ ತುಂಬಾ ಅಡೆತಡೆಗಳು ಬರ್ತಾ ಇದೆ ಅಂತ ಅದಂತ ತಿಳ್ಕೋಬೇಕು. ಬಟ್ ಯೂಶಲಿ ಆ ಸ್ಪೀಡ್ ಬ್ರೇಕ್ ಆಗಿದೆ ಅಂತ ಸ್ವಲ್ಪ ಆಗ ಬೇಸರ ಆಗಿತ್ತು. ಬಟ್ ಬೇರೆ ಸೈಡ್ ಅಲ್ಲಿ ಜಾಸ್ತಿ ಬರ್ತಾರೆ, ಬೇರೆ ಬೇರೆ ಲೀಗ್ಗಳಲ್ಲಿ. ಆಮೇಲೆ ಅಫ್ಕೋರ್ಸ್ 30th ನಾವು ಆಕ್ಚುಲಿ ಅಬೌಟ್ 2 weeks ಮುಂಚೆ ಎಕ್ಸ್ಪೆಕ್ಟ್ ಮಾಡಿದ್ವಿ ರಿಲೀಸ್. ಈಗ ಆಗ್ತಾ ಇದೆ, ಒಳ್ಳೊಳ್ಳೆ ಥಿಯೇಟರ್ ಸಿಗ್ತಾ ಇದೆ. ಆಕ್ಚುಲಿ ಕನ್ನಡ ಚಿತ್ರಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಥಿಯೇಟರ್ಸ್ ಒಳ್ಳೆ ಲೈನ್ ಸಿಗೋದು. ಬಟ್ ಇದಕ್ಕೆ ಸಿಕ್ಕಿದೆ, ಅದು ಹೇಳ್ತಾ ಇದೆ, ಲಕ್ಷಣಗಳು ಚೆನ್ನಾಗಿದೆ. ಸೊ ವೆರಿ ಕಾನ್ಫಿಡೆಂಟ್ ಆಫ್ ದ ಮೂವಿ. ಇಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ಇನ್ನ ಮುಂದೆ ನೋಡ್ಕೋಬೇಕು ಅಷ್ಟೇ. ಎಲ್ಲರೂ ಆಕ್ಚುಲಿ ಈಗ ಸಂತೋಷ್ ಥಿಯೇಟರ್ ಸಿಕ್ಕದೆ ಅಂತ ದೊಡ್ಡ ಥಿಯೇಟರ್, ಒಳ್ಳೆ ಫ್ಲೋಯಿಂಗ್ ಥಿಯೇಟರ್ ಸಿಕ್ಕೋದು ಕಷ್ಟ ಅಂತ ಹೇಳಿದ್ರೆ, ಅದೇ ತರ ಆಕ್ಚುಲಿ ಬೀಯಿಂಗ್ ಫಸ್ಟ್ ಡೈರೆಕ್ಟರ್ ನನಗೆ ಇಷ್ಟೆಲ್ಲ ಆಗ್ತಾ ಇರೋದು ಬಿಕಾಸ್ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಆಕ್ಚುಲಿ ಅಷ್ಟೇ ತರಾಗಿ ಕಷ್ಟಪಟ್ಟು ಎಂಟೈರ್ ಟೀಮ್ ಎಲ್ಲ ಸೇರಿ ಸಿನಿಮಾನು ಕಷ್ಟಪಟ್ಟು ಮಾಡಿದೀವಿ. ಮೊದಲು ನಮ್ಮ ಪ್ರೊಡ್ಯೂಸರ್ ಪ್ರತಿಯೊಂದು ಹಂತದಲ್ಲೂ ನಮ್ ಹಿಂದೆ ನಿಂತು ಏನ್ ಬೇಕೋ ಮಾಡಿ ಅಂತ 100ನೇ ಪದಕ ಹಿಂದೆ ನಿಂತಿದ್ರು. ಸೊ ಹಂಗಾಗಿ ನಮ್ಗೆ ಇಲ್ಲಿವರೆಗೂ ಯಾವ್ದು ಕಷ್ಟ ಅನಿಸ್ತಿಲ್ಲ. ಯಾವ ಹಂತದಲ್ಲೂ ನಾವು ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಕೋಮಲ್ ಸರ್ ಜೊತೆಗಿರ್ತಾ ಇದ್ರು, ಮ್ಯೂಸಿಕ್ ಆಸ್ಪೆಕ್ಟ್ ಅಲ್ಲಿ ನಮ್ಮ ಗುರು ಸರ್, ಹೀಗೆ ನಮ್ಗೆ ಯಾವ ಒಂದು ರೋಲ್ ಅದಕ್ಕೆ ನಾವು ಇನ್ವಾಲ್ವ್ ಒಂದು ಪರ್ಟಿಕ್ಯುಲರ್ ಡೆಡಿಕೇಶನ್ ಬೇಕು ಅಂದಾಗ್ಲೂ ಎಲ್ಲಾ ಹೀರೋಯಿನ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇವಾಗ 30th ರಿಲೀಸ್ ಆಗ್ತಾ ಇದೆ ಸಿನಿಮಾ. ಎಲ್ಲರೂ ನೋಡಿ ನಿಮ್ ಫೀಡ್ಬ್ಯಾಕ್ ಹೇಳಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ. ಇಲ್ಲಿವರೆಗೂ ನೀವೆಲ್ಲ ಕಾನ್ಸ್ಟೆಂಟ್ ಆಗಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದಿದ್ದಾರೆ. ಗೋವಿಂದ ಬಂದ್ರೆ ಪ್ರತಿಯೊಬ್ಬರು ರೀಚ್ ಆಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲರೂ ಇಡೀ ಟೀಮ್, ಗೋವಿಂದ ಟೀಮ್ ನಿಮ್ಗೆ ಥ್ಯಾಂಕ್ಫುಲ್ ಆಗಿರ್ಬೇಕು.
ಹಬ್ಬದ related wishes. Shiva Shiva, happy new year everyone. Finally, ಹೊಸ ವರ್ಷದ first film release ಆಗ್ತಾ ಇದೆ ಗೋವಿಂದಯ್ಯ. We had a fantastic time shooting for the film. Suresh ಅವರು as a producer ನಮ್ಗೆ ಏನೇನು ಬೇಕು film making ಗೆ all aspects he's taken care of everything very well. ನಮಗೆ ಯಾವ ರೀತಿಯಲ್ಲಿ ಏನೂ ತೊಂದರೆ ಆಗಿಲ್ಲ. Kavan is a fantastic guy. ನಾನು ಏನು ಹೇಳಿದ್ರು he's so friendly and it's like friends ಜೊತೆ ಮಾತಾಡಿರುತ್ತೆ, ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಿರಲ್ಲ. And I have no work with her, but I'm sure she's done a great job with the film. Komal ಅವ್ರ ಬಗ್ಗೆ ಏನು ಹೇಳಿ, he's a fantastic artist. ನಾನು ಇದಕ್ಕೂ ಮುಂಚೆ ಕೂಡ ಅವ್ರ ಜೊತೆ ಸುಮಾರು ಸಿನಿಮಾದ ಕೆಲಸ ಮಾಡಿದ್ದೆ. It's the first time I'm there opposite to him. I hope the audience is like our chemistry together. And Guru, oh my God, thank you so much. ನಿಮ್ಮಿಂದ ನಾನು ಇವತ್ತು GK ಮನಿ ಅಂತ ಕರೀತಾರೆ. I owe that all to you. And ಅವ್ರು ಮೆನ್ಷನ್ ಮಾಡಿದಂಗೆ ಇದುವರೆಗೂ ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿದೆ. ಐ ಹೋಪ್ ಇದೇ ಅಭಿಮಾನ ಜನಗಳು ಮೀಡಿಯಾ ಆ್ಯಂಡ್ ಐ ಹೋಪ್ ಕೂಡ ನಮಗೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. This is first movie for me this Canada, and I am so happy because I did this movie, and for this I want to say special thanks to Mr. Pavan and Mr. Suriti, and I want to say also thanks Mr. Kamal because he's helped me on the shooting. This is I'm foreigner. It was very difficult for me because I don't know language. But I think so because of him I did very easily this movie, and I hope everyone will be enjoy after this movie. ಮಾಡಿಸ್ಬೇಕಂತಿದ್ರೆ ಇವರೇ ಡಬ್ ಮಾಡಿದೆ ಸಿನಿಮಾ ಕೂಡ. ಅದು ಆಕ್ಚುಲಿ ಡಬ್ಬಿಂಗ್ ಅಲ್ಲಿ ಕೇಳೋದೇ ಒಂದು ತಮಾಷೆ ಅನ್ಸುತ್ತೆ. ಕೆಲವರು ಮೀಡಿಯಾದವರು ಬಂದಿದ್ರು ಡಬ್ ಮಾಡ್ಬೇಕಾದ್ರೆ, ಅದೇ ತುಂಬಾ ತಮಾಷೆ ಅನ್ಸುತ್ತೆ ಸಿನಿಮಾ ಅಲ್ಲಿ. ಓವರ್ ಆಲ್ ಸಿನಿಮಾ ಚೆನ್ನಾಗಿ ಮಾಡಿದಿರಿ, ಎಲ್ಲರೂ ಸಪೋರ್ಟ್ ಇಂದ ಒಳ್ಳೆ ಸಿನಿಮಾ ಆಗುತ್ತೆ ಅಂತೇಳಿ ನನ್ನ ಇದು. ಬಟ್ ನಾವು ಶುರು ಮಾಡಿದಾಗ ಯಾವ ತರ ನಗ್ನಗ್ತಾ ಇದ್ವಿ, ಇವತ್ತು ನಗ್ನಗ್ತಾ ಇದ್ವಿ. ಸೊ ಸಿನಿಮಾ ಗುರು ಸರ್ ಆಗ್ಲೇ ಒಂದು ಮಾತಾಡಿದ್ರು, ಶುರು ಮಾಡಾಗ ನಾವ್ ಏನೂ ಸೌಂಡ್ ಮಾಡಿಲ್ಲ, ಹೋಗ್ತಾ ಹೋಗ್ತಾ ಸೌಂಡ್ ಮಾಡ್ತಾರೆ. ಆಮೇಲೆ ಬಿಗಿನಿಂಗ್ ಮಾಡ್ಬೇಕಾದ್ರೆ ಕೋಮಲ್ ಸರ್ ನಾವು ಮಾತಾಡ್ತೀವಿ, ಒಂದು ಪ್ಲಾನ್ ಮಾಡ್ತಾರೆ, ಏನಾದ್ರು ಒಂದು ಬೇರೆ ತರ ಏನಾದ್ರು ಮಾಡ್ಬೇಕು ಅಂತೇಳಿ. ಆಮೇಲೆ ಅವ್ರು ತುಂಬಾ ಡಿಫ್ರೆಂಟ್ ಆಗಿ ಏನಾದ್ರು ಇರ್ಬೇಕು ಅಂತೇಳಿ ತುಂಬಾ ಇಷ್ಟ ಇದು ಮಾಡ್ತಾ ಇರ್ತಾರೆ ಕೋಮಲ್ ಅವ್ರು. ಯಾವಾಗಲೂ ಒಂದು ಆ ತರ ಒಂದು ಇದಿರುತ್ತೆ. ಸೊ ಓವರ್ ಆಲ್ ಎಲ್ಲ ಸಿನಿಮಾ ಚೆನ್ನಾಗಿ ಮಾಡಿದ್ವಿ. ಡಿಸ್ಟ್ರಿಬ್ಯೂಟ್ ಕೂಡ ನಮ್ಮ ಸಿನಿಮಾ ಇದು ಬ್ಯಾನರ್ ಇಂದಾನೆ ಮಾಡೋಣ ಅಂತೇಳಿ ಲಾಸ್ಟ್ ಡಿಸೈಡ್ ಮಾಡಿ ಬೇರೆಯವ್ರು ಕೊಡೋದು ಬೇಡ ಅಂತೇಳಿ. ಸೊ ಈ ತರ ಹೀರೋ ಐಪ್ನ ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಕೆಲವೊಂದ್ಸಲ ನಾವು ಇದೇ ತರ ಥಿಯೇಟರ್ ಸೆಟಪ್ ಅಲ್ಲಿ ಬರ್ಬೇಕು, ಹಿಂಗೆ ಬರ್ಬೇಕಂತ ವೆಯ್ಟ್ ಮಾಡ್ತಿದ್ದಿಲ್ಲ. ಸಾಕಷ್ಟು ಜನ ಲಾಸ್ಟ್ ಟೈಮ್ ಕೂಡ ಪ್ರಶ್ನೆ ಮಾಡಿದ್ರು, ಈ ತರ ಒಂದು ಒಳ್ಳೆ ಥಿಯೇಟರ್ ಸಿಗ್ಲಿ, ಒಳ್ಳೆ ಸೆಟಪ್ ಅಲ್ಲಿ ಬರ್ಬೇಕು ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಅದೇ ತರ ಸೆಟಪ್ ಸಿಕ್ಕಿದೆ, ಅದೇ ತರ ಒಂದು ಥಿಯೇಟರ್ಸ್ ಅಲ್ಲಿ ಬರ್ತದೆ. ಇವತ್ತು ನೋಡಿರ್ಬೋದು, ಯಾವುದೇ ಒಂದು ಥಿಯೇಟರ್ಸ್ ನೀವು ಪೇಪರ್ ಅಲ್ಲಿ ನೋಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಥಿಯೇಟರ್ಸ್ ಎಲ್ಲ ಇಡೀ ಸಿನಿಮಾ. ಬಟ್ ಈಗ ಏನಂತಂದ್ರೆ ಲಾಸ್ಟ್ 2-3 ವಾರದಿಂದ ಸಿನಿಮಾಗೆ ಬೇಡಿಕೆ ಬಂದಿದೆ. ಹೆಂಗೆ ಅಂತಂದ್ರೆ ಅಡ್ವಾನ್ಸ್ ಕೊಟ್ಟು ಎಲ್ಲರೂ ತಗೊಂಡೋಗ್ತಾರೆ, ಯಾವತ್ತೂ ಸಿನಿಮಾ ದುಡ್ಡು ಕೊಟ್ಟು ತಗೊಂಡೋಗಲ್ಲ. ಆಮೇಲೆ ಸೇಲ್ ಕೂಡ ಸಾಕಷ್ಟು ಜನ ಕೇಳಿದ್ರು, ತುಂಬಾ ಒಳ್ಳೆ ರೇಟ್ಗಳು ಕೂಡ ಬಂತು. ನಮ್ಗೆ ಏನಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿರೋದಕ್ಕೆ ನಷ್ಟ ಲಾಭ ಎಲ್ಲ ನಮ್ಗೆ ಇರಲಿ ಅಂತೇಳಿ ನಾವೇ ಡಿಸೈಡ್ ಮಾಡ್ವಿ. ಆಮೇಲೆ ಇವತ್ತು ಥಿಯೇಟರ್ಸ್ ಅಷ್ಟೊಂದು ಯಾರು ಥಿಯೇಟರ್ಸ್ ಅವ್ರು ಬಂದ್ಬಿಟ್ಟು ನಾವು ಅಡ್ವಾನ್ಸ್ ಕೇಳೋಕೆ ಕೊಡಲ್ಲ, ಅವರೇ ಅಡ್ವಾನ್ಸ್ ಕೊಟ್ಟು ತೊಗೊಂಡು ಹೋಗ್ತಾರೆ ಅಂತಂದ್ರೆ ಒಳ್ಳೆ ಇದೆ ಅಂತ ಅವ್ರು ಹೇಳೋದು ಕೇಳಿದ್ರೆ, ಆ ಫೀಡ್ಬ್ಯಾಕ್ ಕೇಳಿದ್ರೆ ನಾವು ನಮ್ಮ ಡಿಸಿಷನ್ ಸರಿ ಇದೆ ಅಂತ ನಮ್ಗೊಂದು ಖುಷಿ ಕೊಟ್ಟಿದೆ. ಸೊ ಇಷ್ಟು ನನ್ನ ಮಾತು. ರೆಡಿ ಗುರು,